ವಿ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಟಿವಿ ಹಾಕಿಸ್ಕೊಡುವಂತೆ ಆರೋಪಿಗಳು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಟ ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಇದೀಗ ಟಿವಿಗಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ಕಡೆ ಈಗ ವಿಚಾರಣೆ ಕೂಡ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಟ್ರಯಲ್ ಸ್ಟಾರ್ಟ್ ಆಗಬೇಕಾಗಿತ್ತು, ಅದೊಂದು ಕಡೆ ಶುರುವಾಗಿದೆ. ಏನು ಅಪ್ಡೇಟ್ಸು, ಏನು ನಡೀತಾ ಇದೆ, ಇನ್ನೊಂದು ಬದಿಯಲ್ಲಿ ಏನಾಗ್ತಾ ಇದೆ, ಇವ್ರುಗಳಿಗೆ ಆ ಮಾಹಿತಿ ಬೇಕಲ್ಲ. ಇಮ್ಮಿಡಿಯೇಟಾಗಿ ನ್ಯೂಸ್ ಚಾನಲ್ ಮೂಲಕ ಆದರೂ ಸಿಗಬಹುದು, ಅಥವಾ ಬೇರೆ ರೀತಿಯಲ್ಲಿ ಮಾಹಿತಿ ಇಲ್ಲಾದರೂ ಸಿಗಬಹುದಾಗುತ್ತೆ. ನಮ್ಮ ಕಂಡೀಷನ್ ಅಂತ ಅವ್ರಿಗೆ ಗೊತ್ತಾಗಬಹುದಾಗತ್ತೆ. ಅಥವಾ ಮನರಂಜನೆ ಬೇಕು, ನಮಗೆ ಬೋರ್ ಆಗ್ತಾ ಇದೆ, ಒಂಥರ ಒಂಟಿತನ ಕಾಡ್ತಾ ಇದೆ, ಇಲ್ಲಿ ನಮಗೇನು ಮಾಹಿತಿಗಳು ಇಲ್ಲದೆ ಒಂಥರ ಬ್ಲ್ಯಾಂಕ್ ಆಗ್ತೀವಿ, ಈ ಥರದ್ದು ಬೇಕಾದಷ್ಟು ಕಾರಣ ಇರ್ತಾವೆ ಅವ್ರನ್ನ ಕೇಳಿದ್ರೆ. ಸೊ ಹಾಗಾಗಿ ಟಿ ವಿ ಕೊಡಿ ನಮಗೆ ಅಂತ ಕೇಳ್ತಾ ಇದ್ದಾರೆ. ಜೈಲಲ್ಲಿ ತಲೆ ಕೆಡ್ತಾ ಇದೆ, ನಮಗೆ ಇಲ್ಲಿರೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಒಂದು ಟಿ ವಿ ಕೊಡಿಸ್ಬಿಟ್ರೆ ಇನ್ನೇನು ಬೇಡ ನಮಗೆ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಡುವುದಾಗಿ ಒಂದು ಕಡೆ ನ್ಯಾಯಾಧೀಶರು ಹೇಳಿದ್ದಾರೆ. ಫೈನಲ್ ಆಗಿ ವಿಚಾರಣೆ ಡಿಸೆಂಬರ್ 17ಕ್ಕೆ ಮುಂದೂಡಿರೋದು ಕೋರ್ಟ್.